ಅವ್ವ ವಾಲೆ ಅಂತವೆ ಭಾರಿ ಚೆನ್ನಾಗವೆ ಕಣವ. ಎಷ್ಟು ಕೊಟ್ಟೆ ನೀನು? ಎಷ್ಟು ಚೆನ್ನಾಗವೆ ನೋಡು, ಭಾರಿ ಚೆನ್ನಾಗವೆ. ನಿಮಗೆ ಇಷ್ಟ ಆಯ್ತಾ? ಚೆನ್ನಾಗಿದವ? ನೋಡು, ಚೆನ್ನಾಗಿನ ಬೇಡ ಗಿಡ ಅಂದ್ರೆ ಬದ್ಲಿಗಿಲ್ಲ ಇಸ್ಬಿಡಕಾಯ್ತದೆ. ಹೇಳಿವ್ನಿ ಬೇಡ ಅಂದ್ರೆ ಬೇರೆ ತಕೋ ಅಂತ. ಇಲ್ಲೇ ತಂದಿರೋದು ನನ್ನ ಮೂಡಲ್ಲದಲ್ಲ, ಚಿಂದಂಗಡಿ ಅಲ್ಲೇ ತಂದಿರೋದು. ಯಾವಾಗಲೂ ಅಲ್ಲೇ ಅಲ್ವಾ ತಕೊಳ್ಳೋದು, ಗೊತ್ತಿರೋರು. ಬೇಡ ಅಂದ್ರೆ ಹೇಳಿ ಬೇರೆ ಡಿಸೈನ್ ಕೊಡ್ತೀನಿ ಇಷ್ಟೇ ತೂಗ್ತದೆ ಅಂತ ಹೇಳವ್ರೆ. ಏ ಹೋಗವ, ಇವೇ ಸಾಕು ಕತೆ, ಇವೇ ಚೆನ್ನಾಗವೆ. ಇದು ಬೇರೆ ಬದಲಾಯಿಸದ ಸರಿ. ಕಾಸ್ಗೆಲ್ಲ ಏನ್ ಮಾಡಿದೆ ನೀನು? ನೇಮೋಗ ಸುಮ್ಮನಿರು. ಅಲ್ಲ ಹಾಗೆ ಈಗಲೂ ಬರ್ತಿದ್ದಿ. ಏನು ತಗೊಟ್ಟಿಲ್ಲ ನಿನಗೆ, ಭಾರಿ ಬೇಜಾರಾಯ್ತದೆ ನನಗೂ. ಏನು ಅದಕ್ಕೆ ಕೆಲ್ಸಕ್ಕೆ ಕೊಯ್ತೀವಲ್ಲ ನಿಮ್ಮಪ್ಪ ನಾವೇ ಕಾಸ ಜೋಡಿಸಿ ಮಡಿಕತ್ತಿದ್ದು. ಒಂದಷ್ಟು ಇಷ್ಟು ಜೋಡಿಸ್ಕೊಂಡು ಮಡಿಕೊಂಡು ತಗೊಟ್ಟಿವ್ನಿ. ಇಕ್ಕು ನಿಮ್ಮ ಅಕ್ಕ ನಿನ್ನ ತಂಗಿ ಅಲ್ಲವ, ಏನೋ ಮನೆ ಕಡೆ ಚೆನ್ನಾಗವ್ರೆ. ಆಗಾಗ ಹೊಸ ತಗೊಂಡು ಇಕ್ಕತ್ತೆ ಇರ್ತಾರೆ. ನಿನಗೂ ಬೇಡವಾ? ನಿಮ್ಮನ್ನು ನಾನೇನೋ ಹಣೆ ಬರೋದಾಗಿ ಕೆಟ್ಬಿಟ್ಟು ಸುಮ್ಮನೆ ಆತ್ರದಲ್ಲಿ ಮದುವೆ ಮಾಡ್ಬಿಟ್ಟೆ ನಿನಗೆ. ಅಚ್ಚುಕಟ್ಟಾಗಿ ದುಡ್ಡು ಕಾಸು ಇರೋರು ಆಗಿದ್ರೆ ನಿನಗೂ ಸೋಕಿಕೆ ಮಾಡಿಸೋರು. ಹೋಗ್ಲಿ ಬಿಡು, ಸಿಕ್ಕಿಲ್ಲ. ನಮ್ಮ ಕೈಲಿ ಆದಷ್ಟು ಮಾಡಿಸ್ಕೊತೀವಿ. ನಿನ್ಗೆ ಮಕ್ಕಳು ಇಲ್ಲ, ಮರಿನೂ ಇಲ್ಲ. ಹೊಸಿಯ ದುಡ್ಡು ಕಸ ಕೂಡಿಸಿ ಮಡ್ಬೇಡ್ದ ನೀನು? ಮಕ್ಕಳು ಆದ ಮುಂದಕ್ಕೆ ಅವಕ್ಕೆ ಬೇಡವಾ? ಅಯ್ಯೋ ಸುಮ್ಮನಿರವ, ಸುಮ್ಮನೆ ಮುಂದಕ್ಕೆ ಅನ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡು ಇವತ್ತೊಂದು ದಿನ ಹಾಳು ಮಾಡ್ಕೊತಾ ಕೂತೀವಿ. ಸುಮ್ಮನಿರು. ಅದಕ್ಕೆ ಇರೋ ಗಂಟ ನೆಮ್ಮದಿಯಾಗಿರೋದ. ಇನ್ನೇನು ಮಾಡೋಕ್ಕಾಗದವ? ಏನು ಮಾಡೋಕ್ಕಾಗದು ಹೇಳು? ಎಲ್ಲ ನಮ್ಮ ಮನೆ ಬರ ದೇವರು ಕೊಡಬೇಕು ಅನ್ಕೊಂಡಿದ್ರೆ ಕೊಡಲಿ, ಇಲ್ಲ ಅಂದರೆ ಇಲ್ಲ. ಆರಾಮಾಗಿ ನಿಮ್ಮ ಜೊತೆಗೆ ಅಚ್ಚುಕಟ್ಟಾಗಿ ಇದ್ದು ಬಿಡ್ತೀನಿ. ಅಲ್ಲ ನೀನ್ಯಾಕೆ ಇಷ್ಟು ಕಷ್ಟಪಟ್ಬಿಟ್ಟು ನೀವೇ ಮಾಡೋದು ಕೂಲಿ? ವಾಳೆ ಬೇರೆ ಎಲ್ಲ ಅಂತ ಅಂದ್ಮಡ್ಗಿದಿ. ನೀನೇ ಇಕ್ಕೋತಕವ, ಚೆನ್ನಾಗಿ ಕಾಣ್ತಿದ್ದಿ. ನನಗೇನು ಮಾಡಕ್ ಮಗ? ನಾನು ಇಕ್ಕದಾಗಿರೋ ತಕತ್ತಿದ್ದ? ನೀನಿಗೆ ತಂದಿರೋದು ಕತೆ ಇಕ್ಕೋ. ನೀನು ಇಕ್ಕೊಂಡು ಮಡಿಕೋ, ಆಳ್ಗಿಲ್ ಮಾಡ್ಕೊಂಡ್ಬಿಡ್ಬೇಡ. ಚೆನ್ನಾಗಿ ಕಾಣ್ತವೆ ನಿನ್ನ ಕಿವಿಗೆ. ಗಿಮ್ಕಿ ಎಲ್ಲ ಚೆನ್ನಾಗಿ ಕಾಣ್ತವೆ, ಅದಕ್ಕೆ ತಂದಿರೋದು. ಇನ್ನೇನು ಮಾಡೋದು ಮಗ? ಇನ್ನೇನು ಮಾಡೋದು ಹೇಳು? ನಿನಗೆ ಇಷ್ಟ ಆದರೆ ಸಾಕು ನನಗೆ. ಇನ್ನೇನು ಬೇಡಕತೆ. ನಿನಗೊಬ್ಳಿಗೆ ಇಷ್ಟ ಆಗ್ಬಿಟ್ರೆ ಅದೇ ಸಾಕು. ಆಮೇಲೆ ನೋಡಿದೆ ಪಾಪ ನಿನ್ನ ಗಂಡನಿಗೂ ಏನು ತಂದ್ಕೊಡ್ಲಿಲ್ಲ ಇಲ್ಲಿ ಗಂಟವ. ಮದುವೆಗೆ ಇಷ್ಟು ವರ್ಷ ಆಯಿತು. ಒಂದು ಉಂಗಿಂಗ್ರ ಏನಾರು ಮಾಡ್ಕೊಡೋದ ಅಂತ ಅನ್ಕಣ್ಣ. ಅಯ್ಯೋ ದುಡ್ಡೇ ಸಾಕಾಗಿಲ್ಲ ಕಣ್ಮಗ. ಒಂದು ಉಂಗುರ ಮಾಡಿಸಿದ್ರು ಒಂದು 5-6 ಗ್ರಾಮರ ಬೇಡ, ಚಿಕ್ಕದಾಗಾದ್ರೂ 50-60 ಸಾವಿರ ಬೇಕು. ಸದ್ಯ ಕಾಸಿಲ್ಲ. ಮಾಡಿಸ್ಕೊಟ್ಟನು. ಕೆಲಸ ಮಾಡ್ತೀವಲ್ಲ ನಿಮ್ಮ ಅಪ್ಪ ನಾವಿಬ್ರು ಮಾಡಿಸ್ಕೊಟ್ಟನು ತಕೋ. ಅವ ಏನು ಬೇಡಕತ್ ಬಿಡು. ಲೆಕ್ಕದಲ್ಲಿ ನಾವು ನಿಮಗೆ ಮಾಡಬೇಕು. ನಿಮ್ಮ ವಯಸ್ಸಲ್ಲಿ ನಾವು ಮಾಡಿಸ್ಕೊಳ್ಳೋದ ಬೇಡ ಬಿಡವ. ಏನು ಬೇಡಕತೆ. ಇಷ್ಟು ವಯಸ್ಸಾಗದೆ ನೀವೇ ದುಡಿತಿದ್ದೀರಿ, ನೀವು ಆರಾಮಾಗಿರಿ. ಏನು ಬೇಡಕತೆ. ನನಗಂತೂ ಖುಷಿನೂ ಆಯ್ತದೆ ನೀವು ಆಳೆ ತಗೊಟ್ಟಿದ್ದೀರಿ ಅಂತ. ಇಷ್ಟು ಕಷ್ಟಪಟ್ಟು ತಗೊಟ್ಟಿದ್ದಿಲ್ಲ ಅಂತ ಬೇಜಾರಾಯ್ತದೆ ನನಗೆ, ಗೊತ್ತಾ? ನೀನು ಹೇಳಿದ ಮಾತು ಕೇಳೋಕ್ಕಿಲ್ಲ. ಬೇಡ ಅಂದ್ರೂ ತಕವ. ಬೇಡಕತೆ ಇಕ್ಕೋ. ನೀನೇ ಚೆನ್ನಾಗಿ ಕಾಣ್ತೀನಿ ತಕೋ. ಇಕ್ಕೋ, ಇಲ್ಲ ಅಂದ್ರೆ ನೀನೇ ಮಡಿಕೋ. ಮಗ ರತ್ನಿ, ಇಂಥ ಗಿಮ್ಕಿಗಳನ್ನೆಲ್ಲ ನಿಕ್ಕೊಂಡನ? ಬೇಡಕತೆ ಇಕ್ಕೋ. ನಿನಗೆ ತಂದಿರೋದು ನಾನು. ಅದೇ ಅವತ್ತು ಒಂದು 3 ತಿಂಗಳಿಂದೆ ಅವಳೆಲ್ಲ ಪಕ್ಕದ ಮನೇಲಿ ಅವಳು ಇಂಥ ವಾಳೆ ಇಕ್ಕೊಂಡಿದ್ಲು. ಬಸ್ಸಿ ಚೆನ್ನಾಗಿ ಕಾಣ್ತಿದ್ದಿಲ್ಲ. ಆಗ ಅಯ್ಯೋ ನಮ್ಮ ರತ್ನಿಗಿಂತ ವಾಳೆ ತಗೊಟ್ಟಿದ್ರೆ ಚೆನ್ನಾಗಿರೋಳು ಅಂತ ಅನ್ಕೊಂಡೆ. ಅವಳು ಕಾಸ ಬಸಿ ಗೋಲ್ಕಕ್ಕೆ ಮಡಗಿದೆ. ಕೆಲಸ ಮಾಡಿ ದುಡ್ಡು ಆಮೇಲೆ ನಿಮ್ಮ ಅಪ್ಪ ಕೊಡ್ತದಲ್ಲ ಸಾಂಬ್ಗೆ ಮನ್ಗೆ, ಅದ್ರಲ್ಲಿ ಉಳಿದಿದ್ದು ಪಡ್ತಿದ್ದು. ನಿಮ್ಮ ಅಪ್ಪನ ದುಡ್ಡ ಏನು ತಗೊಂಡು ಹೋಗ್ತದ? ಎಲ್ಲ ನನಗೆ ಕೈ ತಂದು ಕೊಡ್ತದಲ್ಲ. ಯಾವರ ಮಾಡ್ಕೊಂಡು ಏನು ಮಿಕ್ಕಿ ದುಡ್ಡು ಇತ್ತಲ್ಲ ಅದೇ ಇಟ್ಟಿಟ್ಟಿದೆ, ತದ್ ಮಡಗಿದೆ. ಅದಕ್ಕೆ ತಗೊಬಂದು ಕೊಟ್ಬಿಡೋದ ತಾಳು ಅಂದ್ಬಿಟ್ಟು ಹಂಗೆ ತಗೊಬಂದೆ. ಅವ್ವ ನೀನು ಹೇಳ್ನೇ ಇಲ್ಲ ನನಗೆ ನೀನು. ಅಯ್ಯೋ ಇರುಮುಗ, ಅದಕ್ಕೇನಂತೆ ಏನು ಹೇಳ್ಬಿಟ್ಟೆ ತಗೊಡ್ಬೇಕಾ? ತಗೊಳ್ಳೋ ಒಂದು ಸಣ್ಣ ಅಲೆಗೆ ಅದು ಬೇರೆ ಡಂಗುರ ಸರ್ಕೊಂಡು ಅದೇ ಬೇಜಾರಾಯ್ತದೆ. ಸಣ್ಣ ತಗೊಟ್ವಲ್ಲ, ಹುಸಿ ದೊಡ್ಡವರು ತಗೊಟ್ಟಿದ್ರೆ ಹೆಚ್ಚುಕಟ್ಟಾಗಿ ಇರೋವಳು, ಚೆನ್ನಾಗಿ ಇಕ್ಕೊಳ್ಳೋಳು ಅಂತ. ಸಣ್ಣ ಆಗೋದ್ವೇನ ಅಲ್ಲೇ ಮಗ? ಇಲ್ಲ ಕದ್ ಬಿಡವ, ಸಾಕು. ಇದಕ್ಕಿಂತ ಇಕ್ಕೊಂಡಾರ ಇದಕ್ಕಿಂತ ಹೊರಗಳು ಬೇಕಾ? ಇಲ್ಲ ಸಾಕು. ಇವೇ ಬೇಕಾದಷ್ಟು. ಹರಳು ಬರೀ ಒಂದೊಂದದೇ ಅಲ್ವಾ ಮಧ್ಯದಲ್ಲಿ? ಉಂಕಣ್ ಮಗ. ಅದೇ ನೀವು ಹಳ್ಳುಗಡ್ಡೆಲ್ಲ ಮಧ್ಯದಲ್ಲಿ ಹಾಕ್ಸಿದ್ರೆ ತೂಕಕ್ಕೆ ಎಲ್ಲ ಸೇರಿಸಿ ತೂಕ ಹಾಕೊಂಡಾರಂತೆ. ನಾವು ಮಾರೋ ಹೊತ್ತಿಗೆ ಹಳ್ಳ ಬಿಚ್ಚಿಬಿಟ್ಟು ತೂಕ ಹಾಕೊಂಡಾರಂತೆ. ಅದಕ್ಕೆ ಸುಮ್ಮನೆ ಚಿನ್ನದ ರೈಟ್ ಬೇರೆ ಇಷ್ಟು ಗಗನ ಕೇಕ ಕೂತದೆ. ಅದು ಯಾಕೆ? ಬರೀ ಸಾದದವ್ ತಗೊಂಡ್ರೆ ಅವು ಅಷ್ಟು ಚೆನ್ನಾಗಿ ಕಾಣಕ್ಕಿಲ್ಲ ಕಣ್ಮಗ. ಸಾದದವ್ ತಗೊಂಡ್ರು ಅಷ್ಟು ಚೆನ್ನಾಗಿ ಕಾಣಕ್ಕಿಲ್ಲ. ಅದಕ್ಕೆ 1 ಎರಡಾರು ಇರಲಿ ಅಂದ್ಬಿಟ್ಟು 1 ಎರಡಾರು ತಗೊಂಡ್ಬಂದೀವಿ. ಬಿಳಿ 2 ಚೆನ್ನಾಗವೆ ಅಲ್ವಾ? ಕಲರವು ಇದ್ದು ಇಂಥ ವಾಳೆಗೆ ಯಾಕೋ ಚೆನ್ನಾಗಿ ಕಾಣಲಿಲ್ಲ. ಪಕ್ಕದ ಮನೆಯವ್ರು ತಗೊಂಡವಳೆ ಅನ್ನಲ್ಲ. ಬೇರೆ 2 ಚೆನ್ನಾಗವೆ. ಎಲ್ಲ ಮಕ್ಕಕ್ಕೂ ಚೆನ್ನಾಗಿ ಕಾಣ್ತದೆ. ಹಳ್ಳೊಂದು ಕಲರ್ ಚೆನ್ನಾಗಿತ್ತಿಲ್ಲ. ಜಾತ್ರೆ ಅಂತ ತಗೊಂಡವಳೆ. ಅದಕ್ಕೆ ರತ್ನಿಗೆ ಹೆಚ್ಚುಕಟ್ಟಾಗಿರೋ ತಗೊಡೋದ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಅದೇ. ಇಂಥವೇ ಈಗ ವಾಳೆಗಳು ಬಂದಿರೋದು. ಆಮೇಲೆ ನಿಮ್ಮ ಅತ್ತಿಗೆನೂ ತಗೊಂಡವಳೆ. ಊಸಿ ಚೆನ್ನಾಗಿಲ್ಲ. ನಿಮ್ಮ ಅಣ್ಣ ದುಡ್ದಾಕ್ತಾನೆ ಕಣವೆ. ಈಗ ತಾನೇ ಒಂದು ನಕ್ಲೆಸ್ ಮಾಡಿಸ್ಕೊಂಡ್ಲು. ಅಲ್ಲ ಅಣ್ಣ ನಕ್ಲೆಸ್ ಎಲ್ಲ ಮಾಡಿಸ್ಕೊತಾ ಕೂತವನೆ. ನಿಮ್ಗೆ ಸಾಕಾಯ್ಕಿಲ್ವಾ ಗಂಡು ಮಕ್ಳಾಗ್ಬಿಟ್ಟು? ಅಯ್ಯೋ ನಮ್ಮ ಜೀವನ ನಾವು ಒತ್ತೀವಿ. ಸುಮ್ಮನಿರು. ಅವ್ರು ನಿಮ್ದಾಗಿರ್ಲಿ ಸಾಕು. ಬೇಡಕತೆ. ಅಲ್ಲಿಗೆ ಹೋದ್ರು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ. ಅವರೇನು ಬಾಯಿರು ಅಂತ ಈಗಲೂ ಕರೀತಾರೆ. ಬೇಡ ಅವ್ರಿಗೇನಿಗೆ ತೊಂದರೆ? ಅವರು ಮಾಡಿ ಆಗ ಗಂಟೆ ಕೈಕ ಕೂತ್ಕೋಬೇಕು. ಏನಾದ್ರು ಹೇಳಿದ್ರೆ ನೀವು ಮಾಡ್ಕೊತೀನಿ ಮಟ್ಕೋತೀನಿ ಅಂತ ಮಾತುಕತೆ ಹಾಗೆಲ್ಲ ಬಂದಿಲ್ವಾ? ಸುಮ್ಮನೆ ಅವ್ರಿಗೂ ಹೊರೆ ಆಗೋದು ಬೇಡ. ಭಗವಂತ ಕೈ ಕಾಲಲ್ಲಿ ಶಕ್ತಿ ಕೊಟ್ಟವನೇ. ಇರಷ್ಟ ದುಡಿಯೋದು, ಆಮೇಲೆ ಭಗವಂತ ಮಾಡ್ದಂಗೆ ಆಯ್ತದೆ. ಇರೋ ಗಂಟೆ ಅವ್ರು ಚೆನ್ನಾಗಿರ್ಲಿ. ಬೇಡಕತೆ. ಅದಕ್ಕೆ ಕಾಸು ಕರಿ ಮನೆ ಇದ್ದಿದ್ರೆ ನಿಮ್ಗೆ ಏನಾದ್ರು ಮಾಡ್ತೀವಿ. ನಿಮ್ಮ ಅಕ್ಕನೂ ನಿಮ್ಮ ತಂಗಿನೂ ಬಂದಿದ್ದಲ್ಲ, ಅವ್ರೂ ವಾಲೆಗಳು ಆಮೇಲೆ ಉಂಗುರ ಎಲ್ಲ ತಗೊಂಡವ್ರೆ.
ಓಸಿ ಚೆನ್ನಾಗಿ ಕಾಣ್ತಿದ್ದಿಲ್ಲ. ಕೇಳ್ತಿದ್ರು ಎಲ್ಲ ಬಂದೇ ಇಲ್ವಲ್ಲ ಬರೋಕೆ ಇಲ್ವಲ್ಲ ಅವಳು ಅಂತ. ಆ, ನಾನು ಈ ಬತ್ತಾಳೆ ಅಂತ ಹೇಳ್ತಿದ್ದೆ ಕಣ್ಮಗ. ಅಯ್ಯೋ ಸುಮ್ಮನಿರವ. ಏನು ಅವ್ರ ಅದೃಷ್ಟ ಚೆನ್ನಾಗಿತ್ತು, ಒಳ್ಳೆ ಮನೆಗೆ ಹೋಗಿ ಸೇರ್ಕೊಂಡ್ರು. ನಾವು ಹೋಗ್ಬಾರ್ದು ಸುಮ್ಮನಿರು. ಹತ್ತಿರು ನಮ್ಮಟ್ಟೆಯವರಾದ್ರೂ ಬಾವ್ದಿರು, ಅವರ ಅತ್ತೆ ಮಾವ್ದಿರು ಏನು ಅವ್ರು ಹುಸಿ ದುರಂಕಾರ ಅಲ್ವಾ, ಅವ್ರಿಗೆ ಹುಸಿ ಜಂಬ ತೋರಿಸ್ತಾರೆ ಅವರು. ನಮ್ಮ ಮನೆಯವ್ರಂಗಲ್ಲ, ನಮ್ಮ ಅತ್ತೆ ಮಾವ್ದಿರವ್ರಲ್ಲ ಅವ್ರಂಗ ಆಡೋಕ್ಕಿಲ್ಲ, ಭಾರಿ ದುರಂಕಾರ. ಅದಕ್ಕೆ ನನಗೆ ಅಕ್ಕಗೆ ಫೋನ್ಗಿನ್ ಮಾಡಿದ್ರೆ ಮಾತಾಡ್ತೀನಿ ಅಷ್ಟೇ. ಏನು ಅಲ್ಲಿ ಅವ್ರ ಮನೆಗಿನೆಗೆಲ್ಲ ಹೋಗಕ್ಕೆ ನನಗೆ ಆಸೆ ಐತಿಲ್ಲ ಕಣವ. ಫೋನೆಲ್ಲವ ಮಾಡ್ತಾ ಇರ್ತಾರೆ, ಬಾಬಾ ಅಂತ ಎಲ್ಲ ಕರಿತಾ ಇರ್ತಾರೆ ಫೋನ್ ಮಾಡ್ಬಿಟ್ಟು. ನನಗೆ ಆಸೆ ಐತಿಲ್ಲ ಹೋಗೋಕ್ಕೆ. ನಾನು ಎಲ್ಲಿಗೆ ಹೋದನು ಬಂದರೆ ಎಲ್ಲಿಗೆ ಬರ್ತೀನಿ, ಇಲ್ಲ ಮನೆಗೆ ಹೋಗ್ತೀನಿ, ಇನ್ನೆಲ್ಲಿಗೆ ಬಂದನವ ಅಷ್ಟೇ. ಇನ್ನೇನು ಮಾಡೋಕ್ಕಿಲ್ಲ ನಾನು. ಇಷ್ಟ ಆಯ್ಕಿಲ್ಲ ಕಣವ. ಸುಮ್ಮನೆ ಅವ್ರು ದುರಂಕಾರ ಆಡ್ತಾರೆ, ಅವ್ರ ಮುಂದೆ ನಾವು ಹೆಂಗೆ ನಿಂತ್ಕೊಳ್ಳೋದು. ಏನು ಅವ್ರು ದುಡಿದ್ರೆ ಅವ್ರ ಮನೆಗೆ ಅವ್ರು ದುಡ್ಕೋತಾರೆ, ನನಗೆ ಕೊಡ್ತಿದ್ರೆ ಮಾತಲ್ಲಿ ಏನು ದೌಲತ್ಗಿರಿ ತೋರಿಸ್ತಾರೆ. ಆಮೇಲೆ ಬಟ್ಟೆ ಸೀರೆ ಒಡವೆ ಎಲ್ಲನೂ ಏನು ಅವರ ವಾರ್ಗಿತೀರು, ಅವರೆಲ್ಲ ನಾದಿರು ವಾರ್ಗಿತೀರು, ಅಕ್ಕ ಅವರು ವಾರ್ಗಿತೀರು. ಅವರಂತೂ ಯಪ್ಪ ನೋಡೋಕ್ಕದ ಏನು ದುರಂಕಾರ. ಏನು ನಾವು ಯಾರೂ ಚಪ್ಪಲಿನೇ ಹಾಕೊಳಕ್ಕಿಲ್ಲ, ಸೀರೆನೇ ಉಟ್ಕೊಳಕ್ಕಿಲ್ಲ, ರೌಕಿನೇ ಹೊಲ್ಸ್ಕೊಳಕ್ಕಿಲ್ಲ, ಹಂಗೆ ಮೆರೀತಾರೆ. ಏನು ನಾವು ಅಲ್ಲಿ ಏನು ಹಬ್ಗಿಬ್ಬಕ್ಕೆ ಹೋದವ, ಇಲ್ಲ ಅವರು ಇಷ್ಟು ತಗೊಂಡಿದ್ದೀರಿ ಏನು ಎತ್ತ ಅಂತ ಕೇಳಕ್ಕೆ ಹೋದವ ಅಂತ ನನಗೆ ಗೊತ್ತಾಯ್ಕಿಲ್ಲ ಕಣವ. ಅದಕ್ಕೆ ನಾನು ಆತಗ ಹೋಯ್ಕೆ ಇಲ್ಲ. ಸರಿ ಬಿಡು, ಅವ್ರ ಸುದ್ದಿ ಏನು ಮಾಡೋಕ್ಕೆ, ನೀನು ಹೆಚ್ಚುಕಟ್ಟಾಗಿರು. ನಮ್ಮ ಅಟ್ಟೆಯವರು ಹೋಗೋದ ಅಂತ ಅಂತಿದ್ರು, ಅದಕ್ಕೆ ಹೊರಡ್ತೀವಿ ನಾಳೆಗೆ. ಹೊರಟು ಬಿಡ್ತೀವಿ. ಸುಮಾರು ದಿವಸ ಆಯಿತು ಬಂದು. ಅವರು ಕೆಲ್ಸಕ್ಕೆ ಹೋಗ್ಲಿ, ಇಲ್ಲಿ ಬಂದು ಸುಮ್ಮ ಕೂತವ್ರೆ. ಕೆಲ್ಸಕ್ಕೆ ಹೋಗೋದು ಬೇಡ್ದ. ಸುಮ್ಮನಿರ್ನೆ ಮಗ, ಪಾಪ ಅಳಿಯ. ವರ್ಷೊಂಬತ್ತು ಕಾಲ ಬರೀ ಗೈಯದಿ ಆಯ್ತದೆ. ಒಂದು 4 ದಿವಸ ಇರಲಿ ಇರು, ಉಳ್ಕತ್ತದೆ ಕತೆ. ನೀನು ಹೇಳಿದ್ರೆ ಉಳ್ಕತ್ತದೆ. ಇರ್ಸು ಒಂದು 4 ದಿವಸ. ವರ್ಷೊಂಬತ್ತು ಕಾಲ ಬರೀ ಗೈಯದಿ ಆಯ್ತದೆ. ಅಲ್ಲ ನಮ್ಮ ಅವ್ವ ನೋಡಿ ಹೆಂಗೆ ದಡ್ಡಿ ಹೇಳ್ತಾ ಕೂತಿದ್ದಾಳು. ಅವ್ನ ಮಾತು ನಂಬ್ಕೊಂಡು ದಡ್ಡಿ ಹೇಳ್ತಾ ಕೂತವಳೆ. ಸುಮ್ಮನಿರು, ಅಲ್ಲಿ ಕೆಲಸ ಮಾಡಿ ಸುಮಾರು ದಿವಸ ಆಯಿತು ಕತೆ. ಸುಮ್ಮನಿರು, ಇನ್ನೊಂದು ದಿವಸ ಯಾವತ್ತಾರು ಬರ್ತೀವಿ. ಹೊರಡ್ತೀವಿ ಕಣವ ನಾಳೆಗೆ. ಉಳ್ಕ ಅಂತ ಅನ್ಬೇಡ. ಬಾ ನೀನುವೆ ಅಪ್ಪ ನೀವಿಬ್ರು ಬನ್ನಿ, ಒಂದಷ್ಟು ದಿವಸ ಇದ್ಬಿಟ್ಟು ಅಚ್ಚುಕಟ್ಟಾಗಿ ಬರೀವ್ರಂತೆ. ನೀವು ಬರೋಕೆ ಇಲ್ವಲ್ಲ ನೀವು. ಬನ್ನಿ ಅಂತ ಎಷ್ಟಿಗೂ ಆಗರಿತೀನಿ. ಯಾವಾಗ ನೋಡ್ರು ಬರೋಕ್ಕಿಲ್ಲ. ಆಮೇಲೆ ಯಾವಾಗ ನೋಡ್ರು ಬರೀ ಅದೇ ಹೇಳೋದು, ಆಮೇಲೆ ಬರ್ತೀನಿ ಅಂತ. ನೀವು ಬರೋಕೆ ಇಲ್ಲ, ಬಂದ್ರು ಉಳ್ಕೊಂಡಿರ ಒಂದು ದಿವಸ ಬರ್ತಿದ್ದಿ, ವಾತಾರಕ್ಕೆ ಎದ್ದು ಹೋಯ್ತಿದ್ದಿ. ಬಾ ಅಚ್ಚುಕಟ್ಟಾಗಿ ಬಾಡು ಮೀನೆಲ್ಲ ಮಾಡ್ತೀನಿ, ಉಳ್ಕೊಂಡು ತಿನ್ಕೊಂಡು ಅಚ್ಚುಕಟ್ಟಾಗಿ ಹೋಗುವೆ. ನನ್ನ ಜೊತೆನೂ ಒಂದು 4 ದಿವಸ ಇದ್ದಂಗೆ ಆಯ್ತದೆ. ಸಂಜೆ ಗಂಟೆ ಕೆಲಸ ಅಂತಿದ್ದೀರಲ್ಲ, ಬನ್ನಿ ಅಪ್ಪ ನೀವಿಬ್ರು ಇದ್ಬಿಟ್ಟು. ಆಮೇಲೆ ಈಗೇನೋ ಜೊತೆಗೇನಿಲ್ಲ, ನಾವು ಬೇರೆಗೆ ಇರೋದು. ನಾವು ಮೊದಲೇನೋ ಹಂಗನ್ಕತ್ತಾರೆ ಹಿಂಗನ್ಕತ್ತಾರೆ, ನಿಮ್ಮ ಆರ್ಗಿತಿರು ನಿಮ್ಮ ಅತ್ತೆ ಮಾವ ಅಂತ ಅಂತಿದ್ದೆ. ಈಗ ಹೇಳೋರಿಲ್ಲ ಕೇಳೋರಿಲ್ಲ. ಬಾ ಅಪ್ಪ ನೀವಿಬ್ರು ಜೊತೆಗೆ ಇದ್ಬಿಟ್ಟು ಬರೀವ್ರಂತೆ. ಎಷ್ಟು ಬೆಳಗ್ಗೆ ಅವ್ರು ಹೋದ್ರೆ ಬರೋ ಸಂಜೆನೇ. ಇನ್ನು ಮನೇಲಿ ನಾವು 3 ಜನ ಇರ್ಬೋದು. ಬಾಚ್ಕಟ್ಟಾಗಿ ಇದ್ಬಿಟ್ಟು ಬರೋವೆ, ಅವರು ಕೆಲ್ಸಕ್ಕೆ ಹೋಗ್ಲಿ. ಆಮೇಲೆ ಇನ್ನು ನಾನು ಒಬ್ಬಳೆ ಉಳ್ಕೊಬೋದಾಗಿತ್ತು. ನೀನು ಹೇಳ್ತಾ ಇದ್ದೆ ಉಳ್ಕಳೆ ಮಗ ಅಂತ. ಅರೆ ಬಾ, ಈಗ ಬೇಡ ಕತೆ. ಅವ್ರು ಗಡಿಗೆಲ್ಲ ಮಾಡ್ಕೊಡ್ಬೇಕು, ಕೆಲ್ಸಕ್ಕೆ ಹೋಯ್ತಾರಲ್ಲ. ನೀ ಮಗ ಅದೇಕಂಗೆ ಅಡಿಯ ನೀನು. ಅಲ್ಲ ನಿಮ್ಮ ಅತ್ತವ್ರೆ, ನಿಮ್ಮ ಅತ್ತೆ ಪಕ್ಕದಲ್ಲಿ ಅವರೇ ಒಂದು 4 ದಿವಸ ಇಟ್ಟಿಕ್ಕಿಲ್ಲ ಅಂದಾರ, ಉಳ್ಕೊ ಹೋಗುವೆ. ಸುಮ್ಮನಿರವ, ನಿಂಗೆ ಗೊತ್ತಾಯ್ಕಿಲ್ಲ. ಇನ್ನೊಂದು ದಿವಸ ಬರ್ತೀನಿ, ಅವ್ರ ಜೊತೆಗೆ ಬರ್ತೀನಿ. ಇರು, ಕೆಲಸ ಎಲ್ಲ ಅದೇ. ಸುಮ್ಮನೆ ಕಳ್ಳಾಟಾಡ್ತಾ ನಿಂತ್ಕೊಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ದಂಗೆ ಆಗ್ಬಿಡ್ತಾರೆ. ಸುಮ್ಮನೆ ಬರ್ತೀನಿ. ಸರಿ ಕಣ್ಮಗ, ನಿನ್ನಿಷ್ಟ. ಗಂಡನ ಮನೇಲಿ ಹೆಚ್ಚುಕಟ್ಟಾಗಿ ಬಾಳ್ತೀನಿ ಅನ್ನೋಳ ಬೇಡಲ್ಲ ಕದದ. ಸರಿ ಕತೆ, ಹೋಗಿದ್ ಬಾ. ಮುಂದುವರಿಯುವುದು. ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.